ನಮಸ್ಕಾರ ಧನಿಕ್ಲೇ. ನಗು ಯಾಕೆ ಬರ್ತಾ ಇದೆ ಅಂದರೆ ಅವನು ಸೊಳ್ಳೆಗೆ ಅಲ್ಲ ನುಸಿಗೆ ಸೊಳ್ಳೆ ಅಂದ್ಕೊಂಡು ಮುಖಕ್ಕೆ ಬರ್ತಾ ಇದೆ. ಪಟ್ 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 ಅಂತ ಹೊಡ್ಕೊಳ್ತಾ ಇದ್ದಾನೆ. 2 ಸತಿ ಆಲ್ರೆಡಿ ಮುಖಕ್ಕೆ ಹೊಡ್ಕೊಂಡಿದ್ದಾನೆ ಅವನು. ಎಲ್ಲ ತಿನ್ನೋದು ಕಂಪ್ಲೀಟ್. ಇವಾಗ ಫೈನಲ್ ಸ್ವಿಮ್ಮಿಂಗ್ ಬರಲ್ಲ, ಬಟ್ ಜಂಪ್ ಮಾಡ್ಲಿಕ್ಕೆ ಹೋಗ್ತಿದ್ದಾನೆ. ಗೊತ್ತಿಲ್ಲ ಏನಾಗ್ತದೆ ಅಂತೇಳಿ. ಒಂದು ವೇಳೆ ಏನಾದ್ರು ಕಾಪಾಡಿ ಅಂತಂದರೆ ಬಂದು ಕಾಪಾಡಿ. ಅಲ್ಲಾಗಲಿ Finally we are going to what the resort name? Resort Come name? on. What is the Come on. resort? Guess. ನಾವಿವಾಗ ನೇಚರ್ ವ್ಯಾಲಿ ರೆಸಾರ್ಟ್ ಶೂಟ್ ಮುಗಿಸ್ಕೊಂಡು ಅಲ್ಲಿಂದ ಅವ್ರು ನಮಗೆ ಕೊಟ್ಟಿಗೆಹಾರಕ್ಕೆ ಡ್ರಾಪ್ ಮಾಡಿದ್ರು. ಅಲ್ಲಿಂದ ಒಂದು ರಿಕ್ಷಾದಲ್ಲಿ ಬಂದು ಇವಾಗ ಪುನಃ ಒಂದು ರಿಕ್ಷಾದಲ್ಲಿ ಚಿಕ್ಕಮಗಳೂರಿಂದ ಈ ರೆಸಾರ್ಟಿಗೆ ಹೋಗ್ತಾ ಇದ್ದೇವೆ. ಆ ರೆಸಾರ್ಟ್ ಹೆಸರು ಹೋದ್ಮೇಲೆ ತೋರಿಸ್ತೀನಿ, ಏನೋ ಅಂತ ನನಗೆ ಸಹ ಗೊತ್ತಿಲ್ಲ. ಸೊ ಬೆಳಿಗ್ಗೆಯಿಂದ ಫುಲ್ ಟ್ರಾವೆಲ್ ಆಗಿದೆ. ಇದು ಯಾರ್ದಿದು? ಎನ್ನವೇ ಫೈನಲಿ ಅಭಿಷೇಕ್ ಎಲ್ಲ ಐಟಮ್ಸ್ನ ರಿಕ್ಷಾದಿಂದ ಹೊರಗೆ ಹಾಕಿ ಫುಲ್ ಪೋಸ್ ಕೊಡ್ತಿದ್ದಾನೆ. The next day. ನಮಸ್ಕಾರ ಧನಿಕ್ಲೇ. ಇವತ್ತಿನ ನನ್ನ ಜರ್ನಿ ಬಂದು ಚಿಕ್ಕಮಗಳೂರಲ್ಲಿರೋ ಡಿಸ್ಕವರಿ ಪ್ಲಾಂಟೇಶನ್ ಡಿನೈಟ್ ಅನ್ನೋ ಒಂದು ಹೋಮ್ ಸ್ಟೇಗೆ. ನಿನ್ನೆ ನಾವು ಹೊರನಾಡಿಂದ ಹೊರಟು ರೆಸಾರ್ಟ್ ಅವರೇ ಡ್ರಾಪ್ ಮಾಡಿದರು ಕೊಟ್ಟಿಗೆಹಾರವರೆಗೆ. ಸೊ ಕೊಟ್ಟಿಗೆಹಾರಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ವೆಯ್ಟ್ ಮಾಡಿದೆ ಬಸ್ಸಿಗೆ. ಸೊ ತುಂಬ ಬಸ್ಗಳು ಬಂತು, ಬಟ್ ಬಂದಿರೋ ಬಸ್ಗಳೆಲ್ಲ ಫುಲ್ಲಾಗಿತ್ತು. ಸೊ ಆ ಬಸ್ಸಲ್ಲಿ ನಾವು ಹತ್ತೋದೇ ತುಂಬ ಕಷ್ಟ ಆಯಿತು. ಅಂಥದ್ರಲ್ಲಿ ನಮ್ಮ ಲಗೇಜ್ಗಳಂತೂ ಒಂದು ರಿಕ್ಷಾ ತುಂಬಷ್ಟು ಲಗೇಜ್ಗಳಿತ್ತು. ಸೊ ಹಾಗಾಗಿ ಕೊಟ್ಟಿಗೆಹಾರಿಂದ ಚಿಕ್ಕಮಗಳೂರವರೆಗೆ ಒಂದು ದೊಡ್ಡ ರಿಕ್ಷಾ ಮಾಡ್ಕೊಬಂದ್ವಿ. ತುಂಬಾ ಸೂಪರ್ ಆಗಿರೋಂಥ ಒಂದು ರೆಸಾರ್ಟು. 1 ಎಕರೆ ಜಾಗದಲ್ಲಿ ಇರುವಂಥ ಒಂದು ಕಾಫಿ ತೋಟ ಮಿಡಲಲ್ಲಿ ಇದೆ. ತುಂಬ ಸೂಪರ್ ಆಗಿದೆ ಅದರ ಸ್ಟ್ರಕ್ಚರು. ಸೊ ನಾವು ಅದರ ಒಂದು ಶೂಟಿಗೆ ಬಂದಿದ್ದೇವೆ. ಸೊ ಬನ್ನಿ ನೋಡುವ ರೆಸಾರ್ಟ್. ನೋಡಿ, ಇದೇ ಒಂದು ಹೋಮ್ ಸ್ಟೇ. ತುಂಬ ಸೂಪರ್ ಆಗಿದೆ. ಸೊ ನಿಮಗೆ ಇದ್ರ ಸುತ್ತಮುತ್ತಲೂ ಕೂಡ ಒಂದು ಕಾಫಿ ಎಸ್ಟೇಟಲ್ಲಿ ನೇಚರ್ನ ವೈಬ್ ಮಾಡಿಕೊಂಡು ತಿರುಗಾಡುವಂಥ ಒಂದು ಆಪ್ಷನ್ಸ್ ಕೂಡ ಇದೆ. ಸೊ ನಮ್ಮ ಹುಡುಗ ಅಭಿಷೇಕ್ ಕೂಡ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾನೆ. ಪಾಪ ನನ್ನ ಹಿಂದೆ ಓಡಾಡಿ ಬ್ಯಾಟ್ರಿ ತರ್ತಾನೆ. ನಗು ಯಾಕೆ ಬರ್ತಾ ಇದೆ ಅಂದರೆ ಅವನು ಸೊಳ್ಳೆಗೆ ಅಲ್ಲ ನುಸಿಗೆ ಸೊಳ್ಳೆ ಅಂದ್ಕೊಂಡು ಮುಖಕ್ಕೆ ಬರ್ತಾ ಇದೆ. ಪಟ್ 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 ಅಂತ ಹೊಡ್ಕೊಳ್ತಾ ಇದ್ದಾನೆ. 2 ಸತಿ ಆಲ್ರೆಡಿ ಮುಖಕ್ಕೆ ಹೊಡ್ಕೊಂಡಿದ್ದಾನೆ ಅವನೇ. ಆ ಒಂದು ಚಾಲಾದ ಹುಡುಗರು ನನಗೆ ನೋಡಿ, ನಾನು ಅವನ ಬಗ್ಗೆ ಉಳ್ತಿದ್ರೆ ಅವನಿಗೆ ಆ ನುಸಿದೇ ಚಿಂತೆ. ಬೇಗ ನನ್ನನ್ನು 6 ಗಂಟೆಗೆಲ್ಲ ಎಬ್ಸಿ ಫುಲ್ಲು. ಎಷ್ಟು 6 ಗಂಟೆ ಬ್ಲಾಗು. ಹೌದೌದು. ಬೆಳಿಗ್ಗೆ ಬೇಗ ಎತ್ಕೊಂಡು ಎಲ್ಲ ಒಂದು ಹೇಳಿದ್ದಲ್ವ, ಇವಾಗ ಒಂದು 2 ರೌಂಡ್ ಶೂಟಿಂಗ್ ಮುಗಿಸಿದ್ದೇವೆ. ಸೊ ಇವತ್ತು ಮತ್ತು ನಾಳೆ ಪುನಃ ಶೂಟ್ ಮಾಡಬೇಕು.
ಇವತ್ತೆಲ್ಲ ಕಂಪ್ಲೀಟ್ ಔಟ್ಡೋರನ್ನು ಶೂಟ್ ಮಾಡಿ ನಾಳೆ ಇಂಡೋರ್ ಶೂಟ್ ಮಾಡ್ತೇವೆ. ಸೊ ನಾಳೆ ನೈಟ್ ನಾನು ಹೊರಡಬೇಕು ಬೆಂಗಳೂರಿಗೆ. ಸೊ ಬನ್ನಿ ಇವಾಗ ಪುನಃ ಒಂದು ಶೂಟ್ ಮಾಡ್ಕೊಳ್ಳುವ. ಸ್ನೇಹಿತರೆ ನಮಸ್ತೆ. ಇವಾಗ ನಾವು ಬೆಳಿಗ್ಗೆ ಎಲ್ಲ ಶೂಟ್ ಮಾಡಿದ್ವಲ್ಲ ಅದೇ ರೆಸಾರ್ಟನ್ನು ಪುನಃ ನೈಟ್ ಶೂಟು, ಅಂದರೆ ಬೆಳಿಗ್ಗೆ ಯಾವ ರೀತಿ ಕಾಣಿದೆ ಅಂತ ಒಂದ್ಸತಿ ತೋರಿಸಿದ್ದೇವೆ. ಪುನಃ ನೈಟ್ ಹೊತ್ತಲ್ಲಿ ಲೈಟಿಂಗ್ಸಲ್ಲಿ ಹೇಗೆ ಕಾಣ್ತಾ ಅಂತ ತೋರಿಸ್ತೇವೆ. ಸೊ ಸೂಪರ್ಬ್ ಆಗಿರೋ ಲೈಟಿಂಗ್ಸನ್ನೆಲ್ಲ ಮಾಡಿದ್ದಾರೆ ಇಲ್ಲಿ. ಸೊ ಅದರದ್ದೇ ಶೂಟ್ ಮಾಡಬೇಕು ನಾವು. ಓಲ್ಡ್ ರೆಸಾರ್ಟ್ ಇದು. ಮತ್ತು ಸ್ವಿಮ್ಮಿಂಗ್ ಪೂಲಿಗೂ ಒಂದು ತುಂಬ ಸಖತ್ತಾಗಿ ಲೈಟಿಂಗ್ಸ್ ಮಾಡಿದ್ದಾರೆ, ಅದನ್ನು ಶೂಟ್ ಮಾಡಬೇಕು. ಅದಾದಮೇಲೆ ಬಾರ್ಬಿಕ್ಯೂ ಇಲ್ಲಿ ಫೈರ್ ಕ್ಯಾಂಪೆಲ್ಲ ಹಾಕ್ತಾರೆ, ಅದನ್ನು ಶೂಟ್ ಮಾಡಿಕೊಂಡು ಸೊ ಅದು ಯಾವ ರೀತಿ ಔಟ್ಪುಟ್ ಬರ್ತದೆ ಅಂತೆಲ್ಲ ತೋರಿಸ್ತೇವೆ. ಸೊ ನಿಮಗೂ ಕೂಡ ನಾನು ಈ ಒಂದು ರೆಸಾರ್ಟ್ನ ನೈಟ್ನ ಔಟ್ಲುಕ್ಕನ್ನು ತೋರಿಸ್ತೇನೆ. ಸೊ ನೋಡಿ, ಯಾರು ಚಿಕ್ಕಮಗಳೂರು ಕಡೆ ಬರೋರು ಇದ್ದರೆ ಪ್ಲ್ಯಾನ್ ಮಾಡ್ಕೊಳ್ಬೋದು. ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಈ ರೆಸಾರ್ಟ್ ಇದೆಲ್ಲ ಇನ್ಫಾರ್ಮೇಷನ್ನ. ಸೊ ಯಾರೇ ಇಲ್ಲಿ ಬರೋದಾರೆ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಬೋದು. ಹಾಂ, ಶಶಾಂಕ್ ಅವರು ಏರ್ ಗನ್ನನ್ನು ಯೂಸ್ ಮಾಡ್ತಿದ್ದಾರೆ. ರಾತ್ರಿ ನಮ್ಮ ಈ ಗುಜ್ಜ ಹಲಸಿನ ಹಣ್ಣೆಲ್ಲ ತಿಂತ ಅಂತೇಳಿ ಬಾವಲಿಗೆಲ್ಲ ಓಡಿಸ್ಲಿಕ್ಕೆ ಏರ್ ಗನ್ ಯೂಸ್ ಮಾಡ್ತಿದ್ರು. ಹಾಂ, ಒಂದೊಂದು ಹಾರಿಸಿ ಅಂತೆ ನೋಡುವ. ಫುಲ್ಲು ಹಿಂಗೆ ಕ್ಯಾಮರಾಗೆ ತೋರಿಸಿ ಮತ್ತೆ ಆಚೆ ಆರಿಸಿಬಿಡಿ. ಆರಿಸಿ. ಓ, ಅದು ಯಾವ ಕಡೆ ಹೋಗ್ತದೆ ಅಂತಲೂ ಗೊತ್ತಾಗಲ್ವಾ? ಚಿಕ್ಕ ಬುಲೆಟ್. ಓಕೆ, ಅದು ಯಾಕೆ ಯೂಸ್ ಮಾಡ್ತೀರಾ? ಮಂಗಗಳು ಮತ್ತು ಬಾವಲಿ ಎಲ್ಲ ಹಲಸಿನ ಹಣ್ಣು ಇದು ಮಾಡುತ್ತಲ್ಲ, ಅದಕ್ಕೋಸ್ಕರ. ಅಲ್ಲ ಇನ್ನು ಮೊಲ ಆ ಥರ ಇದು ಮಾಡ್ಬೋದು, ಪ್ರಾಣಿಗಳನ್ನ ಓಡಿಸೋಕ್ಕೆ, ಓಡಿಸ್ಲಿಕ್ಕೆ, ಭಯಪಡಿಸ್ಲಿಕ್ಕೆ ಅಷ್ಟೇ. ಯಾರನ್ನೂ ಸಾಯಿಸಲಿಲ್ಲ. ಆಗೋದಿಲ್ಲ ಅಲ್ಲ ಅದೇಂತ? ಇಲ್ಲ, ಅದಾಗ್ತದೆ. ಅದು ಬುಲೆಟ್, ಅದು ಮೆಟಲ್ದೇ ಬುಲೆಟ್ ಅದು ಆ್ಯಕ್ಚುಲಿ. ಓಕೆ, ಚಿಕ್ಕದು ಬರ್ತದೆ, ಮೆಟಲ್ದೇ ಇರ್ತದೆ. ಆ್ಯಕ್ಚುಲಿ ನಮಗೆ ಬಾಡಿ ಹೊಡೆದ್ರೆ ಅದು ಇಲ್ಲ ಗಾಯ ಆಗುತ್ತಾ? ಗಾಯ ಆಗ್ತದೆ ಆರಾಮಾಗಿ. ಒಂದು ಇದು ಮಾಡಿ ಕೊಡಿ, ನಾನೊಂದು ಹೊಡಿತೇನೆ. ಹಿಂದೆ ಹಾರಿಸ್ತದಿಲ್ಲ ತಾನೆ? ಇಲ್ಲ, ಏನೂ ಇಲ್ಲ ಅದರಲ್ಲಿ, ಎಂಟಿದೆ. ಮತ್ತು ಸೌಂಡ್ ಬರ್ತದೆ ಅಷ್ಟೇ. ಸೌಂಡ್ ಬರ್ತದೆ. ಅದರಲ್ಲಿ ಎಂತದ ಇಲ್ವಾ? ಇವಾಗ ಏನಿಲ್ಲ. ಅಲ್ಲ, ಶಬ್ದ ಆಗ್ತದೆ ಅದರಲ್ಲಿ, ಎಂತ ಹೋಗುದಿಲ್ವಾ ಹಾಗಾದ್ರೆ? ಖಾಲಿ ಶಬ್ದ ಮಾತ್ರ. ಶಬ್ದ ಮಾತ್ರ. ದೀಪಾವಳಿಗೆ ಇದೇ ಯೂಸ್ ಮಾಡ್ಬೋದು. ಬ್ರೋ, ನಮ್ಮನ್ನು ಆಡಿಯನ್ಸ್ಗೆ ಕರೆಕ್ಟಾಗಿ ತೋಜ ಹೊಡಿ ಏನು ಪ್ಲೇ ಮಾಡ್ಬಿಡ. ಸೊ ಎಂತ ಹೇಳಿದ್ರೆ ಇದು ಏರ್ ಗನ್. ಹಾಂ, ಏರ್ ಗನ್ ನಾನು ಯೂಸ್ ಮಾಡ್ತಿದ್ದೇನೆ. ಗೊತ್ತಿಲ್ಲ, ಒಳಗಡೆ ಬುಲೆಟ್ ಇಲ್ಲ, ಎಂಥದ್ದು ಇಲ್ಲ, ಖಾಲಿ ಸೌಂಡ್ ಮಾತ್ರ ಬರ್ತದೆ ಇಷ್ಟೇ. A few moments later. ಏತ್ ಮಾಡಿ ತೋಜವ್ರು ಯಾವ? ಬ್ರೋ, ಯು ಶುಡ್ ಗೆಟ್ ಪಾಪ್ಯುಲರ್. ನಿಮಿಷ. ಎಲ್ಲ ತಿನ್ನೋಡ್ಸಿ. ಮೇಡಮ್ ರೆಡಿ? ಸ್ಟಾರ್ಟಾ ಆಗ್ಲಕ್ಕ ಈ ಫೋಟೋಶೂಟ್ 3 ವರ್ಷದ ಹಿಂದೆ ಮನುಷ್ಯ ಬೇಡಿಸಲು ಯಾಕೆ ಕಾಮಿಡಿ ಮಾಡೋದು? ಫಿಲಮ್ ಇಂಡಸ್ಟ್ರಿಲ್ಲ ಅಷ್ಟೇ. The next day. ಕಂಪ್ಲೀಟ್
ಈ 1 ಸುತ್ತಮುತ್ತ ಒಂದು 20 ಎಕರೆ ಇದೆ. ಆ 20 ಎಕರೆ ಒಂದು ವಾಕ್ ಹೋಗ್ತಾ ಇದ್ದೇವೆ ಮಸ್ತಾಗಿ. ಸೊ ನಮ್ಮ ಜೊತೆ ನಮ್ಮ ರೆಸಾರ್ಟಿನ ಶಾರ್ಪ್ ಶೂಟರ್ ಇದ್ದಾರೆ, ಮತ್ತು ನಮ್ಮ ಎಡಿಟರ್ ಅಭಿ, ಮತ್ತು ನಮ್ಮ ವಿನೀತ್. ಕಮ್ರೋ ಲೆಟ್ಸ್ ಗೋ. ನೋಡಿ ಶಾರ್ಪ್ ಶೂಟರ್ ಆಲ್ರೆಡಿ ಗಣ್ಣಲ್ಲಿ ಹಿಡ್ಕೊಂಡು ರೆಡಿ ಆಗಿದ್ದಾರೆ. ಬಟ್ ಬುಲೆಟ್ ಇಲ್ಲ ಅದರಲ್ಲಿ. ಹಾಂ ತೋರಿಸಿಬೋದು ಬುಲೆಟ್ ಹೇಗಿದೆ. ಈ ಗಣ್ಣು ಯಾವುದೇ ಮನುಷ್ಯರಿಗೆಲ್ಲ ಹೊಡಿಲಿಕ್ಕೆಲ್ಲ. ಇಷ್ಟು ಚಿಕ್ಕ ಚಿಕ್ಕ ಬುಲೆಟ ಇದು ಹೊಡೆದ್ರೆ ಸಾಯ್ತಾರಾ? ಸೊ ಹೋಗ್ತಾ ಇದ್ದೇವೆ ನೇಚರ್ ಫೋಟೋಗ್ರಫಿಗೆ. ಅಲ್ಲಿ ಒಂದು ಓಕೆ, ಡೋಂಟ್ ಲುಕ್ ಕ್ಯಾಮ್ರಾ, ಲುಕ್ ಅದರ್ ಸೈಡ್. ಯು ವಾಂಟ್ ಟು ವಿಡಿಯೋ? ಹಾಂ ಓಕೆ, ದೆನ್ ವೇಟ್. No, I'm taking photos. Gum jao. Looking somewhere like in that side, like. No. Go. Wait. ಅವು ಝೂಮ್ ಇನ್ ಮಾಡ್ಬಿಡಿ. 70 ಟೈಪ್ ಪಡ ಅದಾಗ ಡೆಪ್ತ್ ತೆಕ್ಕೊಂಡು. Ah, target. Yeah. I'm open, huh? Fully. A video worthy photo. Yeah, this one is good. Hey, that frame was good. You come back. Very close one. Yeah. But pura gun nahi hai. Pura naik चाहिए. Little bit back and this one. Little bit. Hey, this one. Yeah. This one. ನೇಚರ್ದೊಂದು ಶೂಟ್ನ ಮುಗಿಸ್ಕೊಂಡು ಇವಾಗ ಈ ಬಿಸಿಲಲ್ಲಿ ಏನು ಮಾಡೋದು ಗೊತ್ತಾಗ್ತಿಲ್ಲ. ಸೊ ಸ್ವಿಮ್ಮಿಂಗ್ ಪೂಲಿಗೆ ಹಾರ್ತೇವೆ ಇವಾಗ. ಸ್ವಿಮ್ಮಿಂಗ್ ಪೂಲಲ್ಲಿ ಹಾರಿ ಒಂದು ಒಳ್ಳೆ ಗಮ್ಮತ್ತು ಮಾಡುತ್ತೆ. ಇವಾಗ ಫೈನಲ್ ಸ್ವಿಮ್ಮಿಂಗ್ ಬರಲ್ಲ, ಬಟ್ ಜಂಪ್ ಮಾಡ್ಲಿಕ್ಕೆ ಹೋಗ್ತಿದ್ದೇನೆ. ಗೊತ್ತಿಲ್ಲ ಏನಾಗ್ತದೆ ಅಂತೇಳಿ. ಸೊ ಒಂದು ವೇಳೆ ಏನಾದ್ರು ಕಾಪಾಡಿ ಅಂತಂದರೆ ಬಂದು ಕಾಪಾಡಿ. लागले. ಬಿಸಿಲಲ್ಲಿ ಫುಲ್ಲು ಸಾಕಾಗಿ ಸಖತ್ತಾಗಿ ಒಂದು ಒಳ್ಳೆ ಸ್ವಿಮ್ಮಿಂಗ್ ಬರಲ್ಲ, ಬಟ್ ಏನೋ ಒಂದು ಮಾಡೋದು.